ನಮಸ್ಕಾರ ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಆ ಎರಡು ಸೋಲು ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ ಇಡತ್ತಾ? ಡಿಕೆಶಿ ಸಿದ್ದು ಶೋ ಫ್ಲಾಪ್ ಆಗಿದ್ದೆಲ್ಲಿ ಗೊತ್ತಾ? ಸಿದ್ದು ಕೊಡೋ ಏಟಿಗೆ ಡಿಕೆಶಿನೇ ಚಿತ್ತಾಗ್ತಾರ? ಅಷ್ಟಕ್ಕೂ ಏನದು ಬಂಡೆ ಮತ್ತು ಹುಲಿಯ ನಡುವಿನ ಕೋಲ್ಡ್ ವಾರ್? ಇದೇ ಹೊತ್ತಿನ ಬಿಗ್ ಸ್ಟೋರಿ ಟು ಫ್ಲಾಪ್ ಶೋ. ಎರಡು ಸೋಲು ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ ಇಡುತ್ತಾ? ಡಿಕೆಶಿ ಸಿದ್ದು ಶೋ ಫ್ಲಾಪ್ ಆಗಿದ್ದೆಲ್ಲಿ ಗೊತ್ತಾ? ಮತ್ತು ಆರ್ಆರ್ ನಗರ ಎರಡೂ ಕ್ಷೇತ್ರಗಳಲ್ಲೂ ಕಮಲ ಗೆಲುವಿನ ಕೇಕೆ ಹಾಕಿದೆ. ಸೋಲನ್ನ ಕಂಡು ದಳಪತಿಗಳು ದಂಗಾಗಿ ಹೋಗಿದ್ರೆ ಕೈಕಲಿಗಳು ಕೈ ಸುಟ್ಕೊಂಡು ಕಂಗಾಲಾಗಿ ಹೋಗಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಕಾಂಗ್ರೆಸ್ನ ಈ ಸೋಲು ಪಕ್ಷದ ಆಂತರಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸಿದೆ. ಯಾಕಂದ್ರೆ ಈ ಸಲದ ಬೈ ಎಲೆಕ್ಷನ್ ಅನ್ನ ಡಿಕೆ ಶಿವಕುಮಾರ್ ಮತ್ತು ಟಗರು ಸಿದ್ದರಾಮಯ್ಯ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಅದರಲ್ಲೂ ಆರ್ಆರ್ ನಗರ ಕ್ಷೇತ್ರವನ್ನ ಡಿಕೆಶಿ ಮತ್ತು ಶಿರಾ ಕ್ಷೇತ್ರವನ್ನ ಸಿದ್ದರಾಮಯ್ಯ ಗೆಲ್ಲಿಸುವ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು. ಅಷ್ಟೇ ಅಲ್ಲ, ಆರ್ಆರ್ ನಗರದಲ್ಲಿ ಕುಸುಮ ಗೆದ್ರೆ ಅದು ಡಿಕೆಶಿ ಗೆಲುವು, ಅದೇ ರೀತಿ ಶಿರಾದಲ್ಲಿ ಟಿಬಿ ಜಯಚಂದ್ರ ಅವರು ಗೆದ್ರೆ ಅದು ಸಿದ್ದರಾಮಯ್ಯನವರ ಗೆಲುವು ಅನ್ನೋ ಹಾಗೆ ಬಿಂಬಿತವಾಗಿತ್ತು. ಆದ್ರೆ ಎರಡೂ ಕ್ಷೇತ್ರಗಳನ್ನು ಸೋತಿರೋ ಕಾಂಗ್ರೆಸ್ನಲ್ಲಿ ಬೇಸರ ಮಡುಗಟ್ಟಿದೆ. ಈ ಚುನಾವಣಾ ಸೋಲು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರೆ. ಶಿರಾ ಮತ್ತು ಆರ್ಆರ್ ನಗರ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸೋತಿದ್ಯಾಕೆ? ಅದಕ್ಕೆ ಕಾರಣವಾದ ಅಂಶಗಳೇನು? ಈ ಚುನಾವಣಾ ಸೋಲು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ? ಡಿಕೆಶಿಯ ಸಿಎಂ ಅಭ್ಯರ್ಥಿ ರೇಸ್ಗೆ ಈ ಚುನಾವಣಾ ಸೋಲು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ಮೊದಲಿಗೆ ಆರ್ಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರ ಸೋಲನ್ನ ಡಿಕೆಶಿಯ ಸೋಲು ಅಂತಾನೆ ಹೇಳಬಹುದು. ಯಾಕಂದ್ರೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾದ್ಮೇಲೆ ಎದುರಾದ ಮೊದಲ ಬೈ ಎಲೆಕ್ಷನ್ ಇದು. ಹೀಗಾಗಿ ಆರ್ಆರ್ ನಗರ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಡಿಕೆಶಿ ಪಣ ತೊಟ್ಟಿದ್ರು. ಇಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವ ಮೂಲಕ ಡಿಕೆಶಿ ತಮ್ಮ ತಾಕತ್ತೇನು ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ತೋರಿಸುವ ನಿರೀಕ್ಷೆಯಲ್ಲಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಸಿದ್ದುವನ್ನ ಮೀರಿ ಬೆಳೆಯೋದು, ಹಾಗೇನೇ ಮುಂದಿನ ಸಿಎಂ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ಸಂಸದ ಡಿಕೆ ಸುರೇಶ್ ಅವರ ಲೋಕಸಭಾ ಚುನಾವಣಾ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಇಡೀ ಕ್ಷೇತ್ರದಲ್ಲಿ ತಮ್ಮದೇ ಹವಾ ಇದೆ ಅಂತ ಅಂದ್ಕೊಂಡಿದ್ರು ಬಂಡೆ ಬ್ರದರ್ಸ್. ಇಲ್ಲಿನ ಪ್ರತಿ ವಾರ್ಡ್ ಮತ್ತು ಬೂತ್ ಮಟ್ಟದಲ್ಲಿ ಕುಸುಮ ಗೆಲುವಿಗಾಗಿ ಡಿಕೆಶಿ ಕಾರ್ಯತಂತ್ರ ಹೆಣೆದಿದ್ರು. ತಮ್ಮದೇ ಪರ್ಸನಲ್ ಇಂಟೆಲಿಜೆನ್ಸ್ ಮೂಲಕ ಕ್ಷಣ ಕ್ಷಣದ ಮಾಹಿತಿ ಕಲೆ ಹಾಕಿದ್ರು. ಆದ್ರೆ ಡಿಕೆಶಿ ಏನೇ ತಂತ್ರಗಳನ್ನ ಹೆಣೆದ್ರು ಅದು ಚುನಾವಣೆಯಲ್ಲಿ ವರ್ಕೌಟ್ ಆಗಲೇ ಇಲ್ಲ. ಕುಸುಮ ಅರಳಲೇ ಇಲ್ಲ. ಆರ್ಆರ್ ನಗರದ ಚುನಾವಣಾ ಸೋಲು ಡಿಕೆಶಿ ಮುಂದಿನ ಸಿಎಂ ಕನಸಿಗೆ ತಣ್ಣೀರೆರ್ಚಿದೆ. ಹೊರಗಿನ ಅಭ್ಯರ್ಥಿನ ಪಕ್ಕಾ ಲೋಕಲ್. ಆರ್ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹೊರಗಿನಿಂದ ಬಂದವರು, ಜೊತೆಗೆ ರಾಜಕೀಯ ಅನುಭವದ ಕೊರತೆ ಇತ್ತು. ಹೀಗಾಗಿ ಗೆದ್ರೂ ಇವರು ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋ ಗೊಂದಲ ಮತದಾರರಲ್ಲಿತ್ತು. ಆದ್ರೆ ಮುನಿರತ್ನ ವಿಚಾರ ಹಾಗಲ್ಲ. ಇವರು ಪಕ್ಕಾ ಲೋಕಲ್, ಜೊತೆಗೆ ಈ ಹಿಂದೆ ಇದೇ ಕ್ಷೇತ್ರದಿಂದ 2 ಸಲ ಗೆದ್ದಿದ್ರು. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂದಿನಿಂದ ಎಲೆಕ್ಷನ್ ನಲ್ಲಿ ಮತ್ತೆ ಸ್ಪರ್ಧಿಸೋಕೆ ಯತ್ನಿಸಿದ್ರು. ಕ್ಷೇತ್ರದಲ್ಲೇ ಇದ್ದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಂಡಿದ್ರು. ಇದೇ ಕಾರಣಕ್ಕೆ ಮುನಿರತ್ನರಿಗೆ ಹ್ಯಾಟ್ರಿಕ್ ಗೆಲುವು ದಕ್ಕಿದ್ದು. ಡಿಕೆಶಿಗೆ ಫಸ್ಟ್ ಅಟೆಂಪ್ಟ್ ನಲ್ಲೇ ಶಾಕ್ ಎದುರಾಗಿ ಕಂಪದ ಅಲೆ ವರ್ಕೌಟ್ ಆಗಲಿಲ್ಲ. ಒಕ್ಕಲಿಗ ಮತಗಳು ಕೈ ಹಿಡಿಯಲಿಲ್ಲ. ಮಾಜಿ ಐಎಎಸ್ ಅಧಿಕಾರಿ ದಿವಂಗತ ಡಿಕೆ ರವಿ ಪತ್ನಿ ಕುಸುಮಾರನ್ನ ಅಖಾಡಕ್ಕಿಳಿಸಿದ ಡಿಕೆಶಿ ಅನುಕಂಪದ ಅಲೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಯತ್ನಿಸಿದ್ರು. ಆದ್ರೆ ಆರ್ಆರ್ ನಗರದಲ್ಲಿ ಅನುಕಂಪದ ಅಲೆ ಏಳಲೇ ಇಲ್ಲ. ಜೊತೆಗೆ ಡಿಕೆಶಿ ಒಕ್ಕಲಿಗ ಮಂತ್ರ ಕೂಡ ಫಲ ಕೊಡಲಿಲ್ಲ. ಕಾಂಗ್ರೆಸ್ ಪಕ್ಷದವರೇನೋ ಒಕ್ಕಲಿಗ ಸಮುದಾಯವನ್ನ ಗುತ್ತಿಗೆಗೆ ತಗೊಂಡಿದ್ದಾರಾ ಅಂತ ಕೇಳಿದ್ದ ಎಚ್ಡಿಕೆ ಡಿಕೆಶಿ ಒಕ್ಕಲಿಗ ವೋಟ್ ಬ್ಯಾಂಕ್ ತಂತ್ರಕ್ಕೆ ಬ್ರೇಕ್ ಹಾಕಿದ್ರು. 2004ರ ಡಿಕೆಶಿ ತಂತ್ರ ಈಗ ವರ್ಕೌಟ್ ಆಗಿಲ್ಲ. 2004ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆಶಿ ದೇವೇಗೌಡರ ವಿರುದ್ಧ ತೇಜಸ್ವಿನಿ ರಮೇಶ್ ಅವರನ್ನ ಅಖಾಡಕ್ಕಿಳಿಸಿ ಗೆಲ್ಲಿಸಿದ್ರು. ಆ ಮೂಲಕ ಮಾಜಿ ಪ್ರಧಾನಿ ಮುಖಭಂಗ ಅನುಭವಿಸುವಂತೆ ಮಾಡಿದ್ರು ಡಿಕೆಶಿ. ಅದೇ ತಂತ್ರವನ್ನ ಆರ್ಆರ್ ನಗರದಲ್ಲೂ ಅಪ್ಲೈ ಮಾಡಿದ್ರು. ಆದ್ರೆ ಆಗಿನ ಜಮಾನಾನೇ ಬೇರೆ, ಈಗಿನ ಜಮಾನಾನೇ ಬೇರೆ. ಹೀಗಾಗಿ ಡಿಕೆಶಿ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಿ ಹೋಗಿದೆ. ಇದಷ್ಟೇ ಅಲ್ಲ, ಆರ್ಆರ್ ನಗರದಲ್ಲಿ ಡಿಕೆಶಿ ಸೋಲಿಗೆ ಆಡಳಿತ ಪಕ್ಷದ ನಾಯಕರ ಅಬ್ಬರದ ಪ್ರಚಾರ ಮತ್ತು ವಾಗ್ದಾಳಿಗಳು ಕೂಡ ಕಾರಣ ಅಂತ ಹೇಳಬಹುದು. ಹೌದು, ಚುನಾವಣಾ ಪ್ರಕ್ರಿಯೆ ಶುರುವಾದಾಗಿನಿಂದ ಸಚಿವ ಆರ್ ಅಶೋಕ್, ಎಸ್ಟಿ ಸೋಮಶೇಖರ್, ಡಿಸಿಎಂ ಅಶ್ವತ್ಥ ನಾರಾಯಣ ಸೇರಿದಂತೆ ಘಟಾನುಘಟಿ ಬಿಜೆಪಿ ನಾಯಕರು ಮುನಿರತ್ನ ಬೆನ್ನಿಗೆ ನಿಂತಿದ್ರು. ಜೊತೆಗೆ ಇಲ್ಲಿ ಬಂಡೆ ಆಟ ನಡೆಯಲ್ಲ, ಇದು ಕನಕಪುರವಲ್ಲ ಅಂತ ಹಂಗಿಸೋ ರೀತಿಯಲ್ಲಿ ಮಾತಾಡಿದ್ರು. ಅಷ್ಟೇ ಅಲ್ಲ, ಬಂಡೆ ಛಿದ್ರವಾಗುತ್ತೆ, ಹುಲಿ ಕಾಡಿಗೆ ಹೋಗುತ್ತೆ ಅಂತ ಹೇಳಿ ಕೆಣಕಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣೆಗೆ 2 ದಿನದ ಹಿಂದೆ ಮುನಿರತ್ನ ಪರ ಪ್ರಚಾರ ನಡೆಸಿದ ಸಿಎಂ ಮುನಿರತ್ನ ಗೆದ್ದರೆ ಮಂತ್ರಿ ಆಗ್ತಾರೆ ಅಂತ ಹೇಳಿ ಕ್ಷೇತ್ರದ ಮತಬೇಟೆಯಾಡಿದ್ರು. ಅಲ್ಲಿಗೆ ಡಿಕೆಶಿ ತಂತ್ರ ರಣತಂತ್ರಗಳೆಲ್ಲ ಧೂಳಿಪಟವಾಗಿ ಹೋಗಿತ್ತು. ಬಂಡೆ ಹುಲಿಯ ಮಧ್ಯೆ ಆಂತರಿಕ ಕಚ್ಚಾಟ. ಆರ್ಆರ್ ನಗರದಲ್ಲಿ ಕಾಂಗ್ರೆಸ್ ಸೋಲಿಗೆ ಅತಿ ಮುಖ್ಯವಾಗಿ ಕಾರಣ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ನಡೆಯುತ್ತಿರುವ ಆಂತರಿಕ ಕಿತ್ತಾಟ ಅಂತಾನೆ ಹೇಳಬಹುದು. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗೋಕೆ ವಿರೋಧ ವ್ಯಕ್ತಪಡಿಸಿದ್ದ ಸಿದ್ದರಾಮಯ್ಯ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾದ್ಮೇಲೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿದ್ರು.
ಅದರಲ್ಲೂ ಬೈ ಎಲೆಕ್ಷನ್ ಘೋಷಣೆಯಾಗುತ್ತಿದ್ದಂತೆ ಹೈಕಮಾಂಡ್ ಒಪ್ಪಿಗೆ ಪಡೆಯೋಕ್ಕೂ ಮೊದಲೇ ಸಿದ್ದರಾಮಯ್ಯ ಶಿರಾದಲ್ಲಿ ತಮ್ಮ ಆಪ್ತ ಟಿಬಿ ಜಯಚಂದ್ರ ಅವರೇ ಅಭ್ಯರ್ಥಿ ಅಂತ ಹೇಳಿ ಘೋಷಿಸಿಬಿಟ್ಟಿದ್ರು. ಇದರಿಂದ ಡಿಕೆಶಿ ಏನೂ ಮಾಡಲಾಗದೆ ಶಿರಾ ಕ್ಷೇತ್ರವನ್ನ ಸಿದ್ದರಾಮಯ್ಯನವರಿಗೆ ಬಿಟ್ಟುಕೊಟ್ಟಿದ್ರು. ಹೀಗಾಗಿ ಇನ್ನುಳಿದ ಆರ್ಆರ್ ನಗರ ಕ್ಷೇತ್ರದಲ್ಲಿ ಡಿಕೆ ರವಿ ಪತ್ನಿ ಕುಸುಮಾ ಅವರನ್ನ ಅಖಾಡಕ್ಕಿಳಿಸಿ ಗೆಲ್ಲಿಸೋಕೆ ರಣತಂತ್ರ ಹೆಣೆದಿದ್ರು. ಅಷ್ಟೇ ಅಲ್ಲ, ಕುಸುಮಾರನ್ನ ಗೆಲ್ಲಿಸಿ ಪಕ್ಷದಲ್ಲಿ ತಮ್ಮ ತಾಕತ್ತು ಮತ್ತು ವರ್ಚಸ್ಸನ್ನ ವೃದ್ಧಿಸಿಕೊಳ್ಳೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಆರ್ಆರ್ ನಗರ ಚುನಾವಣಾ ಪ್ರಚಾರಕ್ಕೆ ಬಂದ ಸಿದ್ದರಾಮಯ್ಯ ಕುಸುಮಾ ಪರ ಮತಯಾಚಿಸಿದ್ರು ಸ್ಥಳೀಯರ ಸಮಸ್ಯೆಗಳ ಬಗ್ಗೆ ದನಿ ಎತ್ತಲಿಲ್ಲ. ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತರಿಗೆ ಪರಿಹಾರ ತಂದುಕೊಡಿ, ಕೊರೋನಾ ಸೋಂಕಿತರಿಗೆ ಉಚಿತ ಲಸಿಕೆ ಕೊಡಿಸೋಕೆ ನಿಮಗೆ ದಮ್ಮಿದೆಯಾ ಅಂತ ಹೇಳಿ ಬಿಜೆಪಿ ನಾಯಕರ ಮೇಲೆ ಮುಗಿಬಿದ್ದಿದ್ರು. ಹೀಗಾಗಿ ಇಲ್ಲಿ ಸಿದ್ದು ವೈಯಕ್ತಿಕವಾಗಿ ಶೈನ್ ಆದ್ರೆ ವಿನಃ ಸಿದ್ದು ಮಾತುಗಳು ಸ್ಥಳೀಯ ಮತದಾರರ ಮೇಲೆ ಪ್ರಭಾವ ಬೀರಲಿಲ್ಲ ಅನ್ನೋ ವಿಶ್ಲೇಷಣೆಗಳಿವೆ. ಇದೆಲ್ಲದರ ಮಧ್ಯೆ ಆರ್ಆರ್ ನಗರ ಕ್ಷೇತ್ರದಲ್ಲಿ ಕುಸುಮಾ ಪರ ಪ್ರಚಾರದಲ್ಲಿ ತೊಡಗಿದ್ದ ಶಾಸಕ ಜಮೀರ್ ಅಹಮದ್ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಕುಸುಮಾ ಪರ ಪ್ರಚಾರಕ್ಕಿಂತ ಸಿದ್ದು ಮತ್ತು ಡಿಕೆಶಿಯ ನಡುವಿನ ಸಿಎಂ ಹುದ್ದೆ ಚರ್ಚೆಯೇ ಜೋರಾಗಿತ್ತು. ಹೀಗಾಗಿ ಆರ್ಆರ್ ನಗರದಲ್ಲಿ ಕುಸುಮಾ ಗೆಲುವಿಗೆ ಇದು ತೊಡಕಾಯ್ತು ಎನ್ನಲಾಗುತ್ತಿದೆ. ಡಿಕೆಶಿ ಆರ್ಆರ್ ನಗರದಲ್ಲಿ ಗೆಲುವಿಗಾಗಿ ಹಾಕಿದಷ್ಟು ಶ್ರಮವನ್ನ ಶಿರಾದಲ್ಲಿ ಹಾಕಿರಲಿಲ್ಲ. ಆದ್ರೆ ಒಂದೊಮ್ಮೆ ಶಿರಾದಲ್ಲಿ ಜಯಚಂದ್ರ ಗೆದ್ರು ಅದು ತಮ್ಮ ಅಧ್ಯಕ್ಷತೆಯಲ್ಲಿ ಗೆದ್ದಂತಾಗುತ್ತೆ, ಅದರ ಕ್ರೆಡಿಟ್ ಕೂಡ ತಮಗೆ ಸಲ್ಲುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಶಿರಾದಲ್ಲೂ ಕಾಂಗ್ರೆಸ್ ಮಂಡಿಯೂರಿದ್ದು ಇದು ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಇನ್ನು ಶಿರಾ ಅಖಾಡದಲ್ಲಿ ಕಾಂಗ್ರೆಸ್ ಸೋತಿದ್ದು ಹೇಗೆ ಅನ್ನೋದನ್ನ ನಿಮಗೆ ಹೇಳಲೇಬೇಕು. ಇಲ್ಲಿನ ಜೆಡಿಎಸ್ ಶಾಸಕ ಬಿ ಸತ್ಯನಾರಾಯಣ ಅವರ ಅಕಾಲಿಕ ನಿಧನದಿಂದ ಇಲ್ಲಿ ಬೈ ಎಲೆಕ್ಷನ್ ಎದುರಾಗಿತ್ತು. ಹೀಗಾಗಿ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಾಜಮ್ಮ ಅವರನ್ನೇ ಅಖಾಡಕ್ಕಿಳಿಸಿದ್ದ ದಳಪತಿಗಳು ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಯತ್ನಿಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ದಳಪತಿಗಳ ದಂಡೆ ಅಮ್ಮಜಮ್ಮನವರ ಪರ ಪ್ರಚಾರ ನಡೆಸಿತ್ತು. ಆದರೆ ದಳಪತಿಗಳ ಈ ಪ್ರಚಾರ ವರ್ಕೌಟ್ ಆಗಲೇ ಇಲ್ಲ. ಅನುಕಂಪದ ಅಲೆ ಏಳಲೇ ಇಲ್ಲ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ನಡೆಸಿದ ಭರ್ಜರಿ ಕ್ಯಾಂಪೇನ್ ಮುದಿಯತ್ತು ಎಳಸು ಎತ್ತುಗಳ ವಾಗ್ದಾಳಿ. ಸಿದ್ದರಾಮಯ್ಯ ಟಿಬಿ ಜಯಚಂದ್ರ ಅವರನ್ನು ಗೆಲ್ಲಿಸೋಕೆ ಇನ್ನಿಲ್ಲದ ಕಸರತ್ತು ನಡೆಸಿದರು. ಈ ಹಿಂದೆ 7 ಸಲ ಗೆದ್ದು ಬೀಗಿದ್ದ ಜಯಚಂದ್ರ ಅವರು ಸ್ಥಳೀಯ ಮಟ್ಟದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ರು. ಹೀಗಾಗಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿತ್ತು. ಆದ್ರೆ ಇದೇ ಮೊದಲ ಸಲ ಶಿರಾ ಕ್ಷೇತ್ರವನ್ನ ಗೆಲ್ಲೋಕೆ ಬಿಜೆಪಿ ಕೂಡ ಭರ್ಜರಿ ರಣತಂತ್ರ ಹೆಣೆದಿತ್ತು. ಜೆಡಿಎಸ್ ಭದ್ರಕೋಟೆಯಾಗಿದ್ದ ಕೆಆರ್ಪೇಟೆಯಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಠಿಕಾಣಿ ಹೂಡಿ ನಾರಾಯಣಗೌಡರನ್ನ ಗೆಲ್ಲಿಸಿಕೊಟ್ಟಿದ್ರು. ಅದೇ ರೀತಿ ಶಿರಾದಲ್ಲೂ ವಾರಕ್ಕೂ ಹೆಚ್ಚು ದಿನ ಠಿಕಾಣಿ ಹೂಡಿದ್ದ ವಿಜಯೇಂದ್ರ ಅವರು ರಾಜೇಶ್ ಗೌಡರ ಗೆಲುವಿಗಾಗಿ ರಣತಂತ್ರ ಹೆಣೆದಿದ್ರು. ಕೊನೆಯಲ್ಲಿ ಸಿಎಂ ಬಿಎಸ್ವೈ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿ ಮೊದಲೂರು ಕೆರೆಗೆ ನೀರು ಹರಿಸುವುದಾಗಿ ಹೇಳಿದರು. ಬಿಎಸ್ವೈ ಕೊಟ್ಟ ಇದೊಂದೇ ಮಾತು ಮತದಾರರ ಚಿತ್ತವನ್ನೇ ಬಿಜೆಪಿಯತ್ತ ವಾಲುವಂತೆ ಮಾಡಿಬಿಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯನವರ ರಣತಂತ್ರವೂ ಇಲ್ಲಿ ಫಲಿಸಲಿಲ್ಲ ಎನ್ನಲಾಗುತ್ತಿದೆ. ಆದರೆ ಶಿರಾದಲ್ಲಿ ಟಿಬಿ ಜಯಚಂದ್ರ ಗೆದ್ದಿದ್ರೆ ಸಿದ್ದರಾಮಯ್ಯನವರ ಮತ್ತೆ ಸಿಎಂ ಅನ್ನೋ ಆಸೆಗೆ ಮತ್ತಷ್ಟು ಬಲ ಬರ್ತಾ ಇತ್ತು. ಆದ್ರೆ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿರೋದ್ರಿಂದ ಇದರ ನೇರ ಹೊಡೆತ ಸಿದ್ದುಗಿಂತ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆಶಿ ಮೇಲೆಯೇ ಹೆಚ್ಚು ಪರಿಣಾಮ ಬೀರಲಿದೆ. ಹಾಗಾದ್ರೆ ಏನಿದು ಸಿದ್ದು ಮತ್ತು ಡಿಕೆಶಿ ನಡುವಿನ ಮುಸುಕಿನ ಗೊದ್ದಾಟ? 14 ವರ್ಷದ ಹಿಂದಿನಿಂದ ಇಬ್ಬರ ನಡುವೆ ಮನಸ್ತಾಪಗಳಿವೆಯಾ? 2 ಫ್ಲಾಪ್ ಶೋ ಹಿಂದಿನ ಆ ಅಸಲಿ ಸೀಕ್ರೆಟ್ ಅನ್ನೇ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಫ್ಲಾಪ್ ಶೋ ನಡೆಸೋಕೆ ಪ್ರಮುಖ ಕಾರಣ ಸಿದ್ದು ಮತ್ತು ಡಿಕೆಶಿ ನಡುವಿನ ಆಂತರಿಕ ಯುದ್ಧ. ಆ ಯುದ್ಧ ಶುರುವಾಗಿದ್ದು ಇಂದು ನೆನೆಯಲ್ಲ, ಬರೋಬ್ಬರಿ 14 ವರ್ಷಗಳ ಹಿಂದೆ. ಹಾಗಾದ್ರೆ ಏನು ಆ ಯುದ್ಧ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಬಂಡೆ ಹುಲಿಯ ಮಧ್ಯೆ ಕೋಲ್ಡ್ ವಾರ್, ಸಿಎಂ ಸಿಂಹಾಸನಕ್ಕಾಗಿ ಈಗಿನಿಂದಲೇ ಕಚ್ಚಾಟ. 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಫ್ಲಾಪ್ ಶೋಗೆ ಕಾಂಗ್ರೆಸ್ನಲ್ಲಿರುವ ಆಂತರಿಕ ಕಚ್ಚಾಟವೇ ಕಾರಣ ಎನ್ನಲಾಗುತ್ತಿದೆ. ಅದರಲ್ಲೂ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಕೋಲ್ಡ್ ವಾರೇ ಕಾರಣ ಅನ್ನೋ ಮಾತುಗಳು ಹರಿದಾಡುತ್ತಿವೆ. ನಿಜ ಹೇಳಬೇಕು ಅಂದ್ರೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇದೆ. ಆದ್ರೆ ಅದಾಗಲೇ ಕಾಂಗ್ರೆಸ್ನಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಸಿಎಂ ಆಗೋ ಕನಸು ಚಿಗುರೊಡೆದಿತ್ತು. ಆ ಕನಸೇ ಬೈ ಎಲೆಕ್ಷನ್ನ 2 ಕ್ಷೇತ್ರಗಳ ಫ್ಲಾಪ್ ಶೋಗೆ ಕಾರಣವಾಗಿದೆ. ಹಾಗಾದ್ರೆ ಡಿಕೆಶಿ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಶೀತಲ ಸಮರ ಯಾವಾಗಿನಿಂದ ಶುರುವಾಗಿತ್ತು ಗೊತ್ತಾ? ಅದನ್ನ ಕೆದಕಿ ನೋಡಿದ್ರೆ 14 ವರ್ಷಗಳ ಹಿಂದಿನ ಆ ಇತಿಹಾಸ ತೆರೆದುಕೊಳ್ಳುತ್ತೆ. ಅದು 2006. ಅವತ್ತು ಸಿದ್ದರಾಮಯ್ಯನವರನ್ನ ದೇವೇಗೌಡರು ಜೆಡಿಎಸ್ನಿಂದ ಉಚ್ಚಾಟಿಸಿದ ಮೇಲೆ ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಗೆ ಕರೆತಂದಿದ್ರು. ಆದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಬಂದ ನಂತರ ಮೂಲ ಕಾಂಗ್ರೆಸ್ಸಿಗರಿಗೆ ಭಯ ಶುರುವಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸಿನ ಮುಂದೆ ಮೂಲ ಕಾಂಗ್ರೆಸ್ಸಿಗರು ಮಂಕಾಗಿ ಹೋಗಿದ್ರು. ಇದೇ ಭಯ ಡಿಕೆಶಿಗೂ ಇತ್ತು. ನಿಜ ಹೇಳಬೇಕು ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಕೇವಲ 7 ವರ್ಷಕ್ಕೆ ಸಿಎಂ ಆಗಿದ್ರು. ಆದ್ರೆ 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದಾಗ ಡಿಕೆ ಶಿವಕುಮಾರ್ಗೆ ಯಾವುದೇ ಖಾತೆ ಕೊಟ್ಟಿರಲಿಲ್ಲ. ಆಗಲೇ ನೋಡಿ ಡಿಕೆಶಿ ಎದೆಯಲ್ಲಿ ಬೆಂಕಿ ಧಗಧಗಿಸಿದ್ದು. ಆದ್ರೆ ಹೈಕಮಾಂಡ್ನೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದ ಡಿಕೆಶಿ ಕೇವಲ 6 ತಿಂಗಳಲ್ಲಿ ಪವರ್ ಮಿನಿಸ್ಟರ್ ಆಗಿದ್ರು.
ಆದ್ರೆ 2018ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಜೋಡೆತ್ತುಗಳಾಗಿ ಕಾಣಿಸಿಕೊಂಡಿದ್ರು. ಆಗ ಸಿದ್ದು ಮೇಲಿದ್ದ ಜಿದ್ದನ್ನ ತೀರಿಸಿಕೊಂಡಿದ್ರು ಡಿಕೆಶಿ. ಅದು ಹೇಗೆ ಅಂದ್ರೆ ಸಂಪುಟ ರಚನೆ ವೇಳೆ ಸಿದ್ದು ಆಪ್ತರನ್ನ ನೆಗ್ಲೆಕ್ಟ್ ಮಾಡಿದ್ರು. ಇದು ಸಿದ್ದರಾಮಯ್ಯ ತಂಡಕ್ಕೆ ನುಂಗಲಾರದ ತುತ್ತಾಗಿತ್ತು. ಇದು ಈ ಹಿಂದೆ ಇದ್ದ ಶೀತಲ ಸಮರದ ಬೆಂಕಿಗೆ ಮತ್ತಷ್ಟು ಪೆಟ್ರೋಲ್ ಸುರಿದಂಗಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ದಂಗಲ್ಗೆ ಎಂಟ್ರಿ ಕೊಟ್ಟು ಸಿದ್ದು ಆಪ್ತರಾಗಿದ್ದ ರಮೇಶ್ ಜಾರಕಿಹೊಳಿಯನ್ನ ಎದುರು ಹಾಕಿಕೊಂಡಿದ್ರು. ಅಷ್ಟೇ ಅಲ್ಲ, 2018ರ ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಟೈಮಲ್ಲಿ ಸಿದ್ದು ಆಪ್ತರಾಗಿದ್ದ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದ ಪೌರಾಡಳಿತ ಖಾತೆ ಕೂಡ ವಾಪಸ್ ಪಡೆಯಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ರಮೇಶ್ ಜಾರಕಿಹೊಳಿ ಸತತ 8 ತಿಂಗಳ ಪರಿಶ್ರಮ ಪಟ್ಟು ಆಪರೇಷನ್ ಕಮಲದ ಮೂಲಕ ದೋಸ್ತಿ ಸರ್ಕಾರವನ್ನೇ ಉರುಳಿಸಿದ್ರು. ಆಗ್ಲೂ ಡಿಕೆಶಿ ಸಿದ್ದು ಮೇಲೆ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ರು ಅನ್ನೋ ಮಾತುಗಳು ಹರಿದಾಡಿತ್ತು. ಆಪರೇಷನ್ ಕಮಲಕ್ಕೆ ತುತ್ತಾಗಿದ್ದವರಲ್ಲಿ ಬಹುತೇಕರು ಸಿದ್ದು ಆಪ್ತರೆ. ದೋಸ್ತಿ ಡಿಕೆಶಿ ಹೈಕಮಾಂಡ್ ನಾಯಕರು ಹೇಳೋ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡ್ತೀವಿ ನೋಡಿ. 2002ರಲ್ಲಿ ವಿಲಾಸರಾವ್ ದೇಶಮುಖ್ ಸರ್ಕಾರಕ್ಕೆ ಕಂಟಕ ಎದುರಾಗಿತ್ತು. ಮಹಾರಾಷ್ಟ್ರದ ಶಾಸಕರು ಕುದುರೆ ವ್ಯಾಪಾರದಿಂದ ತಪ್ಪಿಸಿಕೊಳ್ಳಲು ಕರ್ನಾಟಕಕ್ಕೆ ಬಂದಾಗ ರೆಸಾರ್ಟ್ ರಾಜಕೀಯ ನಡೆಯಿತು. ಆಗ ಶಾಸಕರನ್ನ ಎಲ್ಲೂ ಹೋಗದಂತೆ ನೋಡಿಕೊಂಡು ವಿಲಾಸರಾವ್ ದೇಶಮುಖ್ ಸರ್ಕಾರವನ್ನ ಉಳಿಸಿದ್ದೇ ಡಿಕೆಶಿ. ಇದೇ ರೀತಿ ಹೈಕಮಾಂಡ್ ಆಜ್ಞೆಯಂತೆ 2017ರಲ್ಲಿ ಗುಜರಾತ್ ಶಾಸಕರನ್ನು ಕೂಡ ಡಿಕೆಶಿ ರಕ್ಷಿಸಿದ್ರು. ಹೀಗಾಗಿ ಡಿಕೆಶಿ ಹೈಕಮಾಂಡ್ ನಾಯಕರ ಕಣ್ಣಲ್ಲಿ ಹೀರೋ ಆಗಿದ್ರು. ಇವಷ್ಟೇ ಅಲ್ಲ, 2013ರಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೈಕಮಾಂಡ್ ತೀರ್ಮಾನಿಸಿದಾಗ ಡಿಕೆಶಿ ದೂಸರಾ ಮಾತಾಡಿರಲಿಲ್ಲ. ಯಾಕಂದ್ರೆ ಹೈಕಮಾಂಡ್ನ ನಿರ್ಧಾರವನ್ನ ಚಾಚು ತಪ್ಪದೆ ಪಾಲಿಸೋದು ಡಿಕೆಶಿ ವ್ಯಕ್ತಿತ್ವ. ಅದಕ್ಕೆ ಬದ್ಧವಾಗಿರೋದು ಡಿಕೆ ಶಿವಕುಮಾರ್ರ ರಾಜಕೀಯ ನಡೆ. ಆದ್ರೆ ದೋಸ್ತಿ ಸರ್ಕಾರ ಪತನವಾದ್ಮೇಲೆ ಡಿಕೆಶಿ ಇಡಿ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು. ಆದ್ರೆ ಆ ನಂತರ ಅದನ್ನ ಸರಿಯಾಗಿ ಎನ್ಕ್ಯಾಶ್ ಮಾಡಿಕೊಂಡ ಡಿಕೆಶಿ ಹೈಕಮಾಂಡ್ ಮಟ್ಟದಲ್ಲಿ ಸಿಂಪತಿ ಗಿಟ್ಟಿಸಿಕೊಂಡಿದ್ರು. ಇದರಿಂದ ಸಿದ್ದು ವಿರೋಧದ ಮಾತನ್ನ ಪರಿಗಣಿಸದ ಹೈಕಮಾಂಡ್ ನಾಯಕರು ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಕಟ್ಟಿದ್ರು. ಹೀಗಾಗಿ ಡಿಕೆಶಿ ಅಧ್ಯಕ್ಷರಾದ್ರೂ ಬೈ ಎಲೆಕ್ಷನ್ ನಲ್ಲಿ ಪಕ್ಷಕ್ಕೆ ಹಿನ್ನಡೆಯಾದ್ರೆ ಅದು ಡಿಕೆಶಿ ನಾಯಕತ್ವಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಲಿದೆ ಅನ್ನೋ ಲೆಕ್ಕಾಚಾರಗಳಿವೆ. ಅಷ್ಟೇ ಅಲ್ಲ, ಡಿಕೆಶಿ ವರ್ಚಸ್ಸು ಕುಗ್ಗಿದ್ರೆ 2023ರಲ್ಲಿ ಒಂದೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸಿದ್ದುನೇ ಸಿಎಂ ಆಗಬಹುದು. ಹೀಗಾಗಿ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ರಣತಂತ್ರ ಹೆಣೆದಿದ್ರ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಈ ಬೈ ಎಲೆಕ್ಷನ್ ಚುನಾವಣಾ ಸೋಲು ಕಾಂಗ್ರೆಸ್ನಲ್ಲಿ ಸಿದ್ದುಗಿಂತ ಡಿಕೆಶಿ ಮೇಲೇನೆ ಹೆಚ್ಚು ಪರಿಣಾಮ ಬೀರುತ್ತೆ. ಅದ್ ಹೇಗೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಚಿಕ್ಕ ಬ್ರೇಕ್. ಶಿರಾ ಮತ್ತು ಆರ್ಆರ್ ನಗರ 2 ಕ್ಷೇತ್ರಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಭದ್ರ ಕೋಟೆಗಳಾಗಿದ್ವು. ಆದ್ರೀಗ ಆ ಭದ್ರ ಕೋಟೆಗಳನ್ನೇ ಛಿದ್ರ ಮಾಡಿದ್ದಾರೆ ಕಮಲ ಕಲಿಗಳು. ಒಂದರಲ್ಲಾದ್ರೂ ಗೆಲ್ಲಬೇಕು ಅಂದ್ಕೊಂಡಿದ್ದ ಡಿಕೆಶಿ ಕನಸು ಭಗ್ನವಾಗಿದೆ. ಹಾಗಾದ್ರೆ ಈ ಚುನಾವಣಾ ಫಲಿತಾಂಶ ಡಿಕೆಶಿ ಸಿಎಂ ಕನಸಿಗೂ ಕೊಳ್ಳಿ ಇಡತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಶಿರಾ ಮತ್ತು ಆರ್ಆರ್ ನಗರ ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಆದ್ರೆ 3 ಪಕ್ಷಗಳ ಅಸ್ತಿತ್ವ, ಪ್ರತಿಷ್ಠೆ ಮತ್ತು ವರ್ಚಸ್ಸು ವೃದ್ಧಿಗೆ ಕಾರಣವಾಗ್ತಿವೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಿಜ ಹೇಳಬೇಕು ಅಂದ್ರೆ ಆಡಳಿತ ಪಕ್ಷವಾಗಿರೋ ಬಿಜೆಪಿಗೆ 2 ಕ್ಷೇತ್ರಗಳನ್ನು ಗೆಲ್ಲೋದು ಪ್ರತಿಷ್ಠೆಯಾಗಿತ್ತು. ಜೆಡಿಎಸ್ ತನ್ನ ಕಾರ್ಯಕರ್ತರನ್ನ ಉಳಿಸಿಕೊಂಡ್ರೆ ಸಾಕಪ್ಪ ಅನ್ನೋ ಸ್ಥಿತಿಯಲ್ಲಿತ್ತು. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಅಸ್ತಿತ್ವದ ಪ್ರಶ್ನೆ ಇತ್ತು. ಈ ಚುನಾವಣಾ ಸೋಲಿನಿಂದಾಗಿ ಡಿಕೆಶಿ ಅಧ್ಯಕ್ಷತೆ ಮೇಲೆ ಕಪ್ಪು ಚುಕ್ಕೆ ಮೂಡುವಂತಾಗಿದೆ. ಮುಂದಿನ 2 ವರ್ಷವೂ ಹೀಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾದ್ರೆ 2023ರ ಸಾರ್ವತ್ರಿಕ ಚುನಾವಣೆಯಷ್ಟೊತ್ತಿಗೆ ಪಕ್ಷದ ಅಧ್ಯಕ್ಷರನ್ನೇ ಬದಲಾಯಿಸುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಪಕ್ಷದ ಹಿನ್ನಡೆಗೆ ಪಕ್ಷದ ಅಧ್ಯಕ್ಷರೇ ಹೆಚ್ಚು ಹೊಣೆ ಹೊರೋದ್ರಿಂದ ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ ಇಟ್ಟಂತಾಗುತ್ತೆ. 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಸೋಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಆಂತರಿಕ ವೈಮನಸ್ಸೇ ಕಾರಣ ಎನ್ನಲಾಗುತ್ತಿದೆ. ಇಬ್ಬರ ಮಧ್ಯೆ ಹೊಂದಾಣಿಕೆ ಇದ್ದಿದ್ದರೆ 2ರಲ್ಲಿ ಕನಿಷ್ಠ 1 ಕ್ಷೇತ್ರವನ್ನಾದರೂ ಗೆದ್ದುಕೊಳ್ಳಬಹುದಾಗಿತ್ತು ಅನ್ನೋ ವಿಶ್ಲೇಷಣೆಗಳಿವೆ. ಆದ್ರೆ ಒಂದಂತೂ ಸತ್ಯ, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಆಗಿದೆ. ಡಿಕೆಶಿಯ ಬಂಡೆ ಇಮೇಜ್ ಕೂಡ ಡ್ಯಾಮೇಜ್ ಆಗಿದೆ. ಅಷ್ಟೇ ಅಲ್ಲ, ಸೋನಿಯಾ ಗಾಂಧಿ ಡಿಕೆಶಿ ಮೇಲೆ ಇಟ್ಟ ವಿಶ್ವಾಸಕ್ಕೂ ಧಕ್ಕೆ ಬಂದಂತಾಗಿದೆ. ಆದ್ರೆ ಇದೇ ಟೈಮಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಆನೆ ಬಲ ಬಂದಂತಾಗಿದೆ. ಅದೇನೇ ಇರಲಿ, ಕಾಂಗ್ರೆಸ್ ಫ್ಲಾಪ್ ಶೋ 10 ಹಲವು ವಿಶ್ಲೇಷಣೆಗಳನ್ನು ಹುಟ್ಟು ಹಾಕುತ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿದ್ದು ಮತ್ತು ಡಿಕೆಶಿ ನಡುವಿನ ಕಂದಕ ಮತ್ತಷ್ಟು ದೊಡ್ಡದಾಗುತ್ತಾ, ಇಲ್ಲ ಹೊಂದಾಣಿಕೆಯಿಂದ ಪಕ್ಷ ಸಂಘಟನೆಗೆ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ, ಕಾಂಗ್ರೆಸ್ನ 2 ಫ್ಲಾಪ್ ಶೋ ಡಿಕೆಶಿ ಸಿಎಂ ಕನಸಿಗೆ ಹೇಗೆ ಅಡ್ಡಿ ಆಗ್ತಾ ಇದೆ ಅನ್ನೋದನ್ನ. ಈ ಸೋಲಿನಿಂದನಾದ್ರೂ ಕಾಂಗ್ರೆಸ್ ನಾಯಕರು ಪಾಠ ಕಲಿತಾರಾ, ಇಲ್ಲ ಮತ್ತದೇ ತಪ್ಪುಗಳನ್ನ ಮಾಡ್ಕೊಳ್ತಾರಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.